ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ಸೊಸೆಗೆ ಜಾಮೀನು ಸಿಕ್ತೋ ಇಲ್ವೋ ಒಂದೂ ಗೊತ್ತಾಗ್ತಾ ಇಲ್ವೇ? ಓಂ ವೀರಭದ್ರಾಯ ನಮಃ. ಮಗನೇ, ಎಲ್ಲೋ ತುಳಸಿ? ಜಾಮೀನು ಸಿಗಲಿಲ್ವಾ? ಆ ಜಡ್ಜ್ ಸಾಹೇಬ್ರು ಮತ್ತೆ ನನ್ನ ಸೊಸೆನ ಜೈಲಿಗೆ ಹಾಕ್ಬಿಟ್ರು ಹೇಗೆ? ಹೌದಪ್ಪ, ತುಳಸಿನ ಜಾಮೀನ್ ಮೇಲೆ ಬಿಡಲಿಲ್ಲ. ನಿರಪರಾಧಿ ಅಂತ ಬಿಟ್ಬಿಟ್ರಪ್ಪ. ಮಗನೇ, ನಿಜವಾಗ್ಲೂ ನನ್ನ ಸೊಸೆನ ಬಿಡುಗಡೆ ಮಾಡಿಬಿಟ್ರೇನೋ? ಹೌದು ಮಾವ. ತುಳಸಿ, ಇಲ್ಲೇ ಇರೋ ಆರತಿ ತಗೋಬರ್ತೀನಿ. ತುಳಸಿ, ನಾನು ನಂಬಿರೋ ದೇವರು ನಮ್ಮನ್ನು ಕೈ ಬಿಡಲಿಲ್ಲ ಅಂತ ಗೊತ್ತಾಯ್ತವ. ಆದರೂ ಆ ಇನ್ಸ್ಪೆಕ್ಟರ್ ಮೋಹನ್ ನಿನಗೆ ಶಿಕ್ಷೆ ಕೊಡಿಸ್ಲೇಬೇಕು ಅಂತ ಏನೆಲ್ಲ ಕಿತಾಪತಿ ಮಾಡ್ದ ನೋಡು. ಮಾವ, ಕೊಲ್ಲೋದಕ್ಕೆ ಅಂತ ಒಬ್ಬ ಇದ್ರೆ ಕಾಯೋಕೆ ಅಂತ ಒಬ್ಬ ಇದ್ದೇ ಇರ್ತಾನೆ. ನಾವು ನ್ಯಾಯದ ಪರ ಇದ್ವಿ ಅನ್ನೋದಕ್ಕಿಂತ ನ್ಯಾಯ ನಮ್ಮ ಪರವಾಗಿತ್ತು. ದೈವ ನಿರ್ಣಯದ ಮುಂದೆ ಮನುಷ್ಯನ ಹುನ್ನಾರ ಏನೂ ನಡೆಯಲ್ಲ. ಅದು ನಿಜ ಶಿವರಾಜು. ಆದರೂ ಇದೆಲ್ಲ ಹೇಗಾಯ್ತು? ಅದು ಚಿಕ್ಕಪ್ಪ, ನಾನು ಮತ್ತೆ ಮಾವ ಹೋಗ್ತಾ ಇರ್ಬೇಕಾದ್ರೆ ಮಾವನ್ಗೆ ಒಂದು ಫೋನ್ ಬಂತು. ಹೇಳು ಕುಮಾರ. ನನ್ನ ಸೊಸೆ ನ್ಯಾಯವಂತೆ, ಅದಕ್ಕೆ ಅಭಿ ಸರಿಯಾದ ಸಮಯಕ್ಕೆ ಸಿಕ್ಕಾಕೊಂಡ. ತುಳಸಿ, ಬಲಗಾಲಿಟ್ಟು ಒಳಗಡೆ ಬಾ. ಪುಟಿ, ನಿನ್ ಮೇಲಿದ್ದ ಕೆಟ್ಟ ದೃಷ್ಟಿಯೆಲ್ಲ ಹೋಯ್ತು. ಇನ್ನೇನಿದ್ರು ಹೊಸದು. ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾ. ಅಯ್ಯೋ ನೋಡು ಬಾಬಾ, ನಿನಗಿರೋ ಯೋಚನೆ ನನಗಿಲ್ಲ. ಎಷ್ಟೇ ಆದ್ರೂ ನೀನು ಅಧ್ಯಕ್ಷ ಅಲ್ವಾ? ತುಳಸಿ, ಹೋಗಿ ಸ್ನಾನ ಮಾಡ್ಕೊಂಡು ಬರವ. ನೀವು ಅಷ್ಟೇ ಕೋರ್ಟು ಕಟ್ಕಟೆ ಅಂತೆಲ್ಲ ಓಡಾಡ್ಬಿಟ್ಟಿದ್ದೀರಾ. ಇವತ್ತಿಗೆ ಆ ಗ್ರಹಣ ಎಲ್ಲ ಕಳೀತು ಅಂತ ತಿಳ್ಕೊಳ್ಳಿ. ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗಿ. ಜೊತೆ ಹೋಗಮ್ಮ. ಹೋಗಿ ಶಿವರಾಜ. ಸರಿ ಮಾವ. ಮಗನೇ, ನೀನು ಹೋಗಿ ಸ್ನಾನ ಮಾಡ್ಕೊಂಬ. ಬಂಗಾರಿ ಬಾ. ಅಪ್ಪ, ತುಳಸಿ ಇಂದ್ರನ್ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಅವ್ರ ಜೀವನದಲ್ಲಿ ಸಂತೋಷನೇ ಇಲ್ದೇ ಇರೋ ಹಾಗೆ ಮಾಡ್ತೇನೆ. ಅದನ್ನ ನೋಡಿ ಆ ಶಿವರಾಜು ವಿಲ ವಿಲ ಅಂತ ಒದ್ದಾಡ್ಬೇಕು, ಹಾಗೆ ಮಾಡ್ತೇನೆ. ಒಟ್ನಲ್ಲಿ ಅವ್ರ 3 ಜನ ನನಗೆ ಸೋತು ಶರಣಾಗಬೇಕು, ಆ ಥರ ಮಾಡ್ತೇನೆ.
ಈ ಅಭಿನ ಜೈಲ್ಗೆ ಹಾಕಿದ ತಕ್ಷಣ ನೆಮ್ಮದಿ ಸಿಕ್ತು ಅಂತ ಅವ್ರು ಅನ್ಕೋಬಾರ್ದು. ಒಳಗಡೆ ಇದ್ರು ಹೊರಗಡೆ ಇದ್ರು ಅವ್ರಗಳಿಗೆ ಪೀಡೆ ತರ ಕಾಡ್ತಾನೇ ಇರಬೇಕು. ನಾನು ಆಚೆ ಇದ್ದು ಆ ತುಳಸಿಗೆ ಏನೆಲ್ಲ ಟಾರ್ಚರ್ ಕೊಡ್ಬೇಕು ಅಂತ ಅನ್ಕೊಂಡಿದ್ನೋ ಅದನ್ನ ನೀವುಗಳು ಕೊಡ್ಬೇಕು. ಚಿಕ್ಕಮ್ಮ, ನನ್ನ ಜಾಗದಲ್ಲಿ ನಿಂತು ಇದನ್ನೆಲ್ಲ ನೀವೇ ಮಾಡಬೇಕು ಚಿಕ್ಕಮ್ಮ. ಹಾಗಂತ ನನಗೆ ಮಾತು ಕೊಡಿ ಚಿಕ್ಕಮ್ಮ. ನೋಡಬ್ಬಿ, ಇದು ನಿನ್ನ ತುಳಸಿ ಮಧ್ಯೆ ನಡೀತಿರೋ ಯುದ್ಧ ಅಲ್ಲ, ಎರಡು ಕುಟುಂಬಗಳ ಮಧ್ಯೆ ನಡೀತಿರೋ ಯುದ್ಧ. ನೋಡು, ನಾನು ಇದಕ್ಕೆಲ್ಲ ಹೋರಾಟ ಮಾಡ್ತೀನಿ. ಅವಳು ಆಗ ನನ್ನ ಮಗಳ ಜೀವನ ಹಾಳು ಮಾಡಿದ್ಲು, ಈಗ ನನ್ನ ಮಗನ ಜೀವನ ಹಾಳು ಮಾಡ್ತಿದ್ದಾಳೆ. ಇದಕ್ಕೆಲ್ಲ ನಾನು ರಿವೆಂಜ್ ತಗೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಈಶ್ವರಿನೇ ಅಲ್ಲ. ಇದು ಪ್ರಾಮಿಸ್ ಅಭಿ, ಪ್ರಾಮಿಸ್. ಈಗ ನನಗೆ ಸಂತೋಷ ಆಯ್ತು ಚಿಕ್ಕಮ್ಮ. ನಿನಗೇನೋ ಸಂತೋಷ ಆತು ಅಭಿ, ಆದರೆ ನನ್ನ ಮಗಳು ಬಾಳು ಬಾಣ್ಲೆಯಿಂದ ಬೆಂಕಿಗೆ ಬಿದ್ದಂಗೆ ಆಗೈತೆ. ರೀ, ನಿಮ್ಮನ್ ಬಿಟ್ಟು ನಾನು ಹೇಗ್ರಿ ಬದುಕ್ಲಿ? ಅಳ್ಬೇಡ ಭಾರ್ಗವಿ. ನನ್ನ ಜೊತೆ ಚೆನ್ನಾಗಿರ್ಬೇಕು ಅನ್ನೋ ನಿನ್ ಕನ್ಸು ಕನ್ಸಾಗೆ ಉಳಿದ್ಬಿಡ್ತು. ನನ್ನಿಂದ ನಿನಗೆ ತುಂಬಾನೇ ಮೋಸ ಆಗೋಯ್ತು. ಹಂಗಾರೆ ಇದಕ್ಕೆ ಪರಿಹಾರನೇ ಇಲ್ವಾ ಅಳಿಮಯ್ಯ? ಇಲ್ಲ ಅತ್ತೆ, ನಾನು ಅಪರಾಧಿ ಅಂತ ಕೋರ್ಟಲ್ಲಿ ಪ್ರೂವ್ ಆದ್ರೆ ಒಂದು ಮರಣದಂಡನೆ, ಇಲ್ಲ ಅಂತಂದ್ರೆ ಜೀವಾವಧಿ ಶಿಕ್ಷೆ ಕೊಡ್ತಾರೆ. ಈ ಎರಡರಲ್ಲಿ ಒಂದು ಗ್ಯಾರಂಟಿ. ಭಾರ್ಗವಿ, ನಾನು ಹೇಳೋದನ್ನ ಕೇಳು. ನಿನ್ ಜೀವನನ ನೀನ್ ನೋಡ್ಕೋ. ಇಲ್ಲ ರೀ, ಅದರೆಲ್ಲ ಹೇಳ್ಬೇಡಿ ನೀವು. ನೋಡಿ, ಇನ್ನೊಂದ್ಸಲ ನೀವು ಈ ಥರ ಎಲ್ಲ ಮಾತಾಡಿದ್ರೆ ನಾನು ಸತ್ತು ಹೋಗ್ತೀನಿ ಅಷ್ಟೇ. ನೋಡಬಿ, ನಾನು ಇರೋವರೆಗೂ ನಿನಗೆ ಯಾವ ಶಿಕ್ಷೆ ಆಗೋದಕ್ಕೂ ನಾನು ಬಿಡೋದಿಲ್ಲ. ನಿನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟೋರೆ ಅವರಾಗ ಅವರೇ ಬಂದು ಕೇಸ್ನ ವಾಪಸ್ ತಗೋಬೇಕು. ಹಾಗೆ ಮಾಡ್ತೀನಿ, ಯು ಡೋಂಟ್ ವರಿ. ಚಿಕ್ಕಮ್ಮ, ನಿಜವಾಗ್ಲೂ ಅದಾಗುತ್ತಾ? ನೋಡಬಿ, ಆ ತುಳಸಿ ಇಂದ್ರ ಅವರಾಗ ಅವರ ಕೇಸ್ನ ವಾಪಸ್ ತಗೊಳ್ಳೋದಕ್ಕೆ ಏನ್ ಮಾಡಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ಇನ್ನೊಂದ್ ಕಡೆ ನಿನ್ನನ್ನ ಜಾಮೀನ್ ಮೇಲೆ ಬಿಡಿಸೋದಕ್ಕೂ ಟ್ರೈ ಮಾಡ್ತಾ ಇದ್ದೀನಿ. ಎರಡರಲ್ಲೊಂದು ಖಂಡಿತ ವರ್ಕೌಟ್ ಆಗುತ್ತೆ. ಚಿಕ್ಕಮ್ಮ, ಇದೆರಡೂ ಆಗ್ಲಿಲ್ಲ ಅಂತಂದ್ರೆ ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ ಚಿಕ್ಕಮ್ಮ.